ಜೈ ಶ್ರೀರಾಮ್. ನಾನು ಅಜಿತ್ ಬೋಪ್ನಳ್ಳಿ. ವೆಲ್ಕಮ್ ಟು ಅಶ್ವವೇಗ. ಇತ್ತು ಪಕ್ಕಾ ಅಂದಾಜಿತ್ತು, ಪ್ರಿಯಾಂಕ ಖರ್ಗೆ ಮೇಲೆ ಆಣೆ, ನನಗಂತೂ ಪಕ್ಕಾ ತಿಳಿದಿತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಕ್ಷಮಾಪಣೆಯನ್ನ ಕೇಳಿಯೇ ಕೇಳ್ತಾರೆ ಅಂತ. ಅವರು ತಮ್ಮ ಈ ಎಕ್ಸ್ ಅಂತ ಕರೀತಾರಲ್ಲ, ಅಂದ್ರೆ ಎಕ್ಸ್ ಅಂದ್ರೆ ಹಳೆ ಟ್ವಿಟರ್ಗೆ ಎಕ್ಸ್ ಅಂತ ಕರೀತಾರಲ್ಲ, ಆ ಟ್ವಿಟರಲ್ಲಿ ಒಂದು ಟ್ವೀಟ್ ಮಾಡಿದ್ದಾರೆ. ಅಂದ್ರೆ ನನ್ನ ಹೇಳಿಕೆಯನ್ನ ತಪ್ಪಾಗಿ ಗ್ರಹಿಕೆ ಮಾಡಿಕೊಂಡು ಅರ್ಥೈಸಲಾಗ್ತಾ ಇದೆ, ನಾನು ಆ ಥರ ಹೇಳಿದ್ದಲ್ಲ ಅಂತ ಹೇಳಿದ್ರು. ಅವರು ಈ ಕ್ಷಮಾಪಣೆಗೆ ಏನು ಕಾರಣ ಅಂತ ಕೇಳಿದ್ರೆ, ಇದೇ ಚುನಾವಣೆಯಲ್ಲಿ ಕೇರಳದವರು ಬುದ್ಧಿವಂತರು, ಗುಜರಾತಿಗಳು ಅನಕ್ಷರಸ್ಥರು, ಮೋದಿಯಲ್ಲಿ ಅವರನ್ನ ಮೋಸ ಮಾಡ್ದಂಗೆ ಇಲ್ಲಿ ಮಾಡೋಕೆ ಆಗೋದಿಲ್ಲ ಅಂತ ಹೇಳಿ ಗುಜರಾತಿಗಳನ್ನ ಅನಕ್ಷರಸ್ಥರು ಅಂತ ಕರೆದಿದ್ರು. ಅಂದ್ರೆ ಮೋದಿಯನ್ನ, ಅಂದ್ರೆ ಅಲ್ಲಿ ಬಿಜೆಪಿಯನ್ನ ಪದೇ ಪದೇ ಗೆಲ್ಲಿಸ್ತಾ ಇದ್ದಾರಲ್ಲ, ಹಾಗಾಗಿ ಅವರು ಈ ಹೆಬ್ಬೆಟ್ಟುಗಳು ಅಂತ ಕರೆದಿದ್ರು. ಹಾಗಾಗಿ ಕ್ಷಮಾಪಣೆ ಕೇಳಲೇಬೇಕಾಯ್ತು. ಅದು ಬಿಜೆಪಿ ವಲಯದಲ್ಲಿ ವಿರೋಧ ಆಗದಂತೂ ಕಾಮನ್ ಬಿಡಿ, ಹಾಗೆ ಆಗುತ್ತೆ. ಆದರೆ ಸ್ವತಃ ಕಾಂಗ್ರೆಸ್ ಪಕ್ಷದಲ್ಲಿ ಅವರಿಗೆ ಯಕ್ಕ ಮಕ್ಕ ಬೀಳಬಾರ್ದ ಜಾಗದಲ್ಲಿ ತಪರಾಕಿಗಳು ಬಿದ್ದಿದೆ. ಇಲ್ಲಿ ತನಕ ಅಂದ್ರೆ ಈ ಇಷ್ಟಿಷ್ಟುದ್ದಕ್ಕೆ ಅರ್ಥವಾಗದೇ ಇರೋ ತರ ಇಂಗ್ಲಿಷ್ ಮಾತಾಡ್ತಾರಲ್ಲ ದೀಡ್ ಪಂಡಿತ ಶಶಿ ತರೂರ್ ಅವರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ಮಾತಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಏನಂದ್ರು? ನಾವೇ ನಮ್ಮ ಕೈಯಾರೆ ನಮ್ಮ ಗುಣಮಟ್ಟವನ್ನ ಕೆಳಗಡೆ ತಳ್ಳಬಾರದು ಅಂತ ಹೇಳಿದ್ರು. ಸಾಕಲ್ವಾ? ಈ ಜ್ಞಾನಿಗಳ ಮಾತು, ಇದನ್ನೇ ನಾವು ಬೈಗುಳ ಅಂತ ಕರಿತೀವಿ. ಬಾಕಿಯವ್ರು ಬೈಯೋದು ಬೇರೆ ಬೇರೆ ಭಾಷೆಯಲ್ಲಿರ್ಬಹುದು, ಆದರೆ ಈ ತುಂಬ ತಿಳಿದವರು, ತುಂಬ ಸ್ಟ್ಯಾಂಡರ್ಡ್ ಇರೋರು ಇಂಥದ್ದೊಂದು ಮಾತನ್ನ ಹೇಳಿದ್ದಾರೆ ಅಂದರೆ ಅಲ್ಲಿಗೆ ಯಕ್ಕ ಮಕ್ಕ ಉಗ್ದಿದ್ದಾರೆ ಅಂತಲೇ ಅರ್ಥ. ಸೊ ಈಗ ಅವರು ಗುಜರಾತಿಗಳ ಕ್ಷಮೆಯನ್ನ ಕೇಳಿದ್ದಾರೆ, ನಾನು ಆ ಥರ ಹೇಳಿರಲಿಲ್ಲ ಅಂತ ಹೇಳಿದ್ದಾರೆ. ಆದರೆ ಇನ್ನೊಂದು ಮಾತಿಗೆ ಮತ್ತೆ ಯಾವಾಗ ಕ್ಷಮೆ ಬರ್ಬೋದು ಅನ್ನೋ ಒಂದು ಪ್ರಶ್ನೆ ಬಂದಿದೆ. ಏನಪ್ಪಾ ಹೇಳಿದ್ರು ಅಂದರೆ, ಈ ಕಾಂಗ್ರೆಸ್ದು ಒಂದು ಸಮಾವೇಶ ಇತ್ತು, ಎದುರುಗಡೆಯಲ್ಲಿ ಜನಸಾಗರ ಇತ್ತು. ಆ ಜನಸಾಗರದಲ್ಲಿ 90% ಸ್ವಲ್ಪ ಸಂಖ್ಯಾತರೇ ಇದ್ರು. ಯಾಕೆಂದ್ರೆ ಸ್ವಲ್ಪ ಸಂಖ್ಯಾತರೇ ಅವರ ಒಂಥರ ಮೇಜರ್ ವೋಟ್ ಬ್ಯಾಂಕ್. ಅವರಿಗೆ ಒಂದು ಮಾತನ್ನ ಹೇಳಿದ್ರು. ಏನಂದ್ರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ನಾವೆಲ್ಲ ತುಂಬಾ ಗೌರವಿಸುವಂತಹ RSS ಇದೆಯಲ್ಲ, ಅದು ಹಾಗೂ ಬಿಜೆಪಿಯ ಸಿದ್ಧಾಂತವನ್ನು ಹೇಳ್ಕೊಂಬಂದ್ರು. ನೀವು ನಮಾಜ್ ಮಾಡುವಾಗ ಅಲ್ಲಿ ಎದುರುಗಡೆ ವಿಷದ ಹಾವು ಬಂದ್ರೆ ಏನ್ ಮಾಡ್ತೀರಾ? ಹೊಡೆದು ಸಾಯಿಸಬೇಕು ಅಂತ. RSS ಸಿದ್ಧಾಂತವನ್ನ ನಂಬೋರನ್ನ, ಬಿಜೆಪಿ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟವರನ್ನ ವಿಷದ ಹಾವಿಗೆ ಹೋಲಿಕೆ ಮಾಡಿ ಮುಸಲ್ಮಾನರ ನಮಾಜಿಗೆ ಲಿಂಕ್ ಮಾಡಿ ಅದನ್ನ ಸಾಯಿಸೋಕೆ ಹೇಳಿದ್ರು. ಇದನ್ನ ಯಾರಾದ್ರೂ ಉರಗ ರಕ್ಷಕರು ಕೇಳಿದ್ರೆ ತುಂಬಾ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಯಾಕೆಂದ್ರೆ ನಾಗರಾವಲ್ಲಿ ವಿಷ ಇದೆ, ಅದನ್ನ ನಾವು ಸಾಯಿಸೋದಿಲ್ಲ. ಅದು ಕಂಡಲ್ಲಿ ಈ ಸ್ನೇಕನ್ನ ಕಾಪಾಡೋರು ಇರ್ತಾರಲ್ಲ, ಅವ್ರಿಗೊಂದು ಫೋನ್ ಮಾಡಿ ಕರ್ಕೊಂಡೋಗಿ ಕಾಡಿಗೆ ಬಿಡಿಸುವಂತ ಕೆಲಸವನ್ನ ಮಾಡ್ತೀವಿ. ಆದ್ರೆ ಈ ಮುಸಲ್ಮಾನರ ನಮಾಜಿಗೆ ಲಿಂಕ್ ಮಾಡಿ ಆ ಜಾಗದಲ್ಲಿ ಈ RSS ಸಿದ್ಧಾಂತವನ್ನ ನಂಬೋರನ್ನ ಹಾವಿಗೆ ಹೋಲಿಸಿ ಸಾಯಿಸೋಕೆ ಯಾರ ಹತ್ರ ಹೇಳ್ತಾರೆ? ಇದೇ ಮುಸಲ್ಮಾನರ ಹತ್ರ ಹೇಳ್ತಾರೆ. ಇದು ದ್ವೇಷದ ಭಾಷಣದಲ್ಲಿ ಬರೋದಿಲ್ವಾ? ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ನೀವೊಂದು ಒಳ್ಳೆ ಕೆಲಸ ಮಾಡಿದ್ರಿ. ಈ ರಾಷ್ಟ್ರ ರಾಜಕಾರಣಕ್ಕೆ ಹೋಗಿ ಅಪ್ಪಿ ತಪ್ಪಿ ಏನಾದ್ರು ರಾಜ್ಯದಲ್ಲೇ ಇದ್ದಿದ್ರೆ, ಇಲ್ಲೊಬ್ರು ಪ್ರಿಯಾಂಕ ಖರ್ಗೆ ಅಂತ ಇದ್ದಾರೆ, ನಿಮ್ಗೆ ಗೊತ್ತಿಲ್ಲ, ಅವರು ಈ ದ್ವೇಷ ಭಾಷಣ ಎಲ್ಲ ಕಂಡ್ರೆ ಸಾಕು ಕೇಸ್ ಹಾಕಿ ಜೈಲಿಗೆ ಹಾಕ್ಸ್ಬಿಡ್ತಾರೆ. ನೀವೇನಾದ್ರೂ ರಾಜ್ಯದಲ್ಲಿ ನಿಂತ್ಕೊಂಡು ಇಲ್ಲಿ ಏನಾದ್ರೂ ಈ ತರ ಮಾತನಾಡಿದಿದ್ರೆ ಪ್ರಿಯಾಂಕ್ ಖರ್ಗೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಜೈಲಿಗೆ ಹಾಕಿಸ್ತಾ ಇದ್ರೇನೋ. ಈ RSS ಅಂದ್ರೆ ಸಾಕು, ಅಪ್ಪ ಮಗಂಗ ಅದೇನೋ ತಲೆ ಮನೆ ಶುರು ಆಗ್ಬಿಡುತ್ತೆ, ಅರ್ಥವೇ ಆಗೋದಿಲ್ಲ. ಆ ಪ್ರಿಯಾಂಕ್ ಖರ್ಗೆಗೆ IT-BT ಅಂತ ಒಂದೇನೋ ಒಂದು ಇಲಾಖೆ ಕೊಟ್ಟಿದಾರಂತೆ. ಆ ಯಪ್ಪ ಅಲ್ಲಿ ಕಡ್ದು ದಬಾಕಿದ್ದಂತೂ ನಾವು ಕಾಣ್ತಾ ಇದ್ದೀವಿ. ಅವರ ಕ್ಷೇತ್ರವಂತೂ ಸಿಕ್ಕಾಪಟ್ಟೆ ಉದ್ಧಾರ ಆಗ್ಬಿಟ್ಟಿದೆ. ದಿನಕ್ಕೆ 4 ಸಲ RSSನ ಹೆಸರು ಹೇಳ್ತಾ ಇದ್ರೆ, ಜಪ ಮಾಡ್ತಾ ಇದ್ರೆ ಆ ಯಪ್ಪಂಗೆ ಏನೇನೋ ತಿನ್ನೋದಿದೆಯಲ್ಲ, ಅದು ಜೀರ್ಣ ಆಗಲ್ವೇನೋ ಅನ್ಸುತ್ತೆ. ಯಾಕೆಂದ್ರೆ ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿಷ ಸರ್ಪದ ಹೇಳಿಕೆಯನ್ನು ಕೂಡ ಅವ್ರ ಮಗ ಆಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಡಿಪೆಂಡ್ ಮಾಡ್ಕೊಂಡ್ ಬರ್ತಾ ಇದಾರೆ. ಅರ್ರೆ, ಅಪ್ಪ ಮಗಂಗೆ ಬೇರೆ ಕೆಲಸನೇ ಅಲ್ವಾ? ಅಲ್ಲ, ಕಾಂಗ್ರೆಸ್ಸಿಗೆ ಸೇರಿದಾದ್ರೆ ಅಂದ್ರೆ ಬೇರೆ ಕೆಲಸ ಇರಲ್ಲ. ಒಂದು ಕಾಂಗ್ರೆಸ್ಸನ್ನ ಮುಳುಗಿಸ್ಬೇಕು ಅಥವಾ ಅವ್ರು ಮುಳುಗ್ಬೇಕು, ಎರಡೇ ಕೆಲಸ. ಅಯ್ಯಪ್ಪ ಹೇಳ್ತಾನೆ, ವಿಷದ ಹೋಗ್ಕೊಂಡ್ರೆ ಏನ್ ಮಾಡ್ತೀರಾ ಅಂತ ಕೇಳ್ತಾನೆ. ಅಣ್ಣ ಸ್ವಾಮಿ, ಇಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ನಾಗರ ಹಾವಿಗೊಂದು ಹಬ್ಬ ಇದೆ, ನಾಗರ ಪಂಚಮಿ ಅಂತ ಕರಿತೀವಿ. ಅದಕ್ಕೆ ಹಾಲನ್ನ ಹರಿತೀವಿ. ಒಂದು ಕೆಟ್ಟ ಜಂತು ಅಂತ ಏನು ಸೈನ್ಸ್ ಹೇಳುತ್ತಲ್ಲ, ಅದರಲ್ಲಿ ಕೂಡ ದೈವಿಕ ಭಾವನೆಯನ್ನ ನಾವು ಕಾಣ್ತೀವಿ. ಆದ್ರೆ ನಿಮ್ಮ ಅಪ್ಪ ಮಕ್ಕಳಿಗೆ RSS ಕಂಡ್ರೆ ವಿಷಯದ ಹಾವು ತರ ಕಾಣುತ್ತೆ. ಅದನ್ನ ನೀವು ಹೊಡೆದಾಕ್ತೀರಿ ಅಂತ ಹೇಳೋದಿಲ್ಲ, ಬದಲಾಗಿ ಮುಸಲ್ಮಾನರ ಹತ್ರ ಹೊಡೆದಾಕಿ ಅಂತ ಹೇಳ್ತೀರಿ. ಇದು ದ್ವೇಷ ಭಾಷಣ ಅಲ್ವಾ?
ಲಿಟ್ರಲಿ ಇದಕ್ಕೆ ಎಲ್ಲೆಲ್ಲಿ ಕೇಸ್ ಆಗಬೇಕು, ಹಾಗೆ ಅಪ್ಪ ಮಗ ಎಲ್ಲೆಲ್ಲಿ ಓಡಾಡಬೇಕು ಅಂದರೆ ಅವರು ಜನ್ಮದಲ್ಲಿ ಹಿಂದೂಗಳನ್ನು ಹಾಗೆ ನಾವು RSS ಅಂತ ನಾವು ಗೌರವದಿಂದ ಪಾಲಿಸ್ಕೊಂಡು ಬರ್ತೀವಲ್ಲ ಆ ಸಿದ್ಧಾಂತವನ್ನು, ಆ RSS ಅಲ್ಲಿ ಏನು ಬೇರೆಯವರ ತಲೆ ಹೊಡಿ ಕಲ್ಲೊಡಿ ಅಂತ ಹೇಳಿಲ್ಲ, ಅಲ್ಲಿ ರಾಷ್ಟ್ರ ದೇವೋಭವ ಅಂತ ಹೇಳುತ್ತೆ, ಸೇವೆಯನ್ನು ತ್ಯಾಗವನ್ನು ಕಲಿಸಲಾಗುತ್ತೆ. ಅಂಥ ಸಂಘ ಕಂಡ್ರೆ ಇವರು ಉರುದು ಬೀಳ್ತಾರಲ್ಲ, ಬದಲಾಗಿ ಈ ಅಪ್ಪನ ಕೈಯಲ್ಲಿ ಏನೇನೋ ದಬ್ಬಾಕಕ್ಕಾಗುತ್ತಾ ಅಂತ ನೋಡೇ ಬಿಟ್ಟಿದ್ದ. ಯಾಕೆಂದರೆ CMಗೆ ಒಂದು ಲೆಟರ್ನ ಬರೋದು RSSನ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು, ಈ ನಿಯಂತ್ರಣ ಹಾಕಬೇಕು ಅಂತ. ಚಿತ್ತಾಪುರದಲ್ಲಿ ಒಂದು ಪಥ ಸಂಚಲನ ಮಾಡೋಕ್ಕೆ ಕೊಡಬಾರ್ದು ಕಾಟವನ್ನು ಕೊಟ್ಟು ಆಮೇಲೆ ಕೈಲಾಗಲೇ ಇಲ್ಲ, ತಡಿಯೋಕ್ಕಾಗಲಿಲ್ಲ. ಆ ಯಪ್ಪ ಬೇರೆ ಬೇರೆ ಸಂಸ್ಥೆಗಳಿಗೆ ಸಂಘಗಳಿಗೆ ಫಂಡಿಂಗ್ ಮಾಡಿ 10 ಸಂಘಟನೆಗಳನ್ನು ರೆಡಿ ಮಾಡಿ ಅದಾಗಿದ್ದು ಒಂದೇ ಒಂದು ಪಥ ಸಂಚಲನ RSS ಬಿಟ್ಟರೆ. ಅದಕ್ಕೆ ನಾನು ಪಥ ಸಂಚಲನ ಅಂತ ಕರೆಯೋದಿಲ್ಲ, ಅದೊಂಥರ ಈ ಜಾಲಿ ವಾಕಿಂಗು ಅಂತ ಕರೀತಾರಲ್ಲ ಆ ಥರ ಇತ್ತು. ಕೈಲಿ ದೊಣ್ಣೆ ಇತ್ತು, ಆದರೆ ಅಲ್ಲಿ ಒಂದೇ ಮಾತರಂ ಅಂತ ಕೇಳಿ ಬರಲಿಲ್ಲ, ಜೈ ಖರ್ಗೆ, ಜೈ ಪ್ರಿಯಾಂಕ್ ಖರ್ಗೆ ಇಂಥದ್ದೇ ಕೇಳಿ ಬಂದಿತ್ತು. ಬಿಟ್ರೆ ಅದೊಂಥರ ಹಿಂಗೆ ಕೃಪಾಪೋಷಿತ ಪಥ ಸಂಚಲನ ಆಗಿತ್ತು. ಈಗ ಅಪ್ಪ ಬಂದು ಹೇಳ್ತಾನೆ ವಿಷಸರ್ಪ RSS ಸಿದ್ಧಾಂತ ಅಂತ, ಮಗ ಬಂದು ಸಪೋರ್ಟ್ ಮಾಡ್ಕೋತಾನೆ. ಆ್ಯಂಡ್ ನಮಾಜಿಗೆ ಹೋಲಿಕೆ ಮಾಡಿ, ನಮಾಜ್ ಮಾಡುವಾಗ ಹಾವನ್ನು ಕಂಡ್ರೆ ಏನು ಮಾಡ್ತೀರಾ ಅಂತ ಕೇಳ್ತಾರೆ, ಅದನ್ನು ಹೊಡೆದು ಹಾಕಬೇಕು ಅಂತ ಬಾಯ್ಬಿಟ್ಟು ಹೇಳ್ತಾರೆ. ಜೊತೆಗೆ ನಿನ್ನೆಯ ಮಾತಿಗೆ ಇವತ್ತು ಕ್ಷಮೆ ಕೇಳಿದ್ದಾರೆ, ನಾಳೆ ದಿವಸ ಇದು ಕ್ಷಮೆ ಕೇಳದೆ ಹೋದಲ್ಲಿ ಕೋರ್ಟಿನಲ್ಲಿ ಕ್ಷಮೆ ಕೇಳಬೇಕು. ಸೇಮ್ ಈ ಚೌಕಿದಾರ್ ಚೋರ್ ಹೇ ಅಂತ ರಫೇಲಲ್ಲಿ ಡೀಲ್ ಮಾಡ್ಕೊಂಡಿದ್ದಾರೆ ಮೋದಿ, ಭ್ರಷ್ಟಾಚಾರಿ ಅಂತ ಈ ರಾಹುಲ್ ಗಾಂಧಿ ಅವರು ಕರೆದಾಗ ಅವರು ಕೋರ್ಟಲ್ಲಿ ಬಂದು ಕ್ಷಮೆ ಕೇಳಿದ್ರಲ್ಲ, ಇಲ್ಲ ತಪ್ಪಾಗೋಯ್ತು ನಂಗೆ ಕ್ಷಮಿಸ್ಬಿಡಿ ಅಂತ. ಅದೇ ಥರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದೋ ಇಲ್ಲಿ ತಪ್ಪಿದರೆ ಕೋರ್ಟಲ್ಲಿ ಅಥವಾ ಎರಡೂ ಕಡೆಯಲ್ಲಿ ಕ್ಷಮೆಯನ್ನು ಕೇಳುವಂಥ ಸನ್ನಿವೇಶ ಬಂದೇ ಬರುತ್ತೆ. ಅದಕ್ಕೆ RSS ಯಾವುದೇ ರೀತಿಯಲ್ಲಿ ಹೋಗದೇ ಇರೋ ಥರ ಬಿಟ್ಕೊಡಬಾರ್ದು ಅನ್ನೋದು ಕೂಡ ನನ್ನ ಮನವಿ. ಇನ್ನೂ ಯಾರೆಲ್ಲ ಅಶ್ವವೇಗ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಆಗಿ, ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ. ಜೈ ಶ್ರೀರಾಮ್.